ಎಸ್ಎಸ್ಎಲ್ಸಿ ಹೊಸ ಪರೀಕ್ಷೆ ಪದ್ಧತಿಗೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. 1 ವರ್ಷಕ್ಕೆ 3 ಪರೀಕ್ಷೆ ಮಾಡೋದ್ರಿಂದ ಏನು ಉಪಯೋಗ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದೆ. ಶಿಕ್ಷಣ ತಜ್ಞರ ಜೊತೆ ಚರ್ಚಿಸಬೇಕಿತ್ತಲ್ವಾ ಅಂತ ಸುರೇಶ್ ಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ವೆಬ್ ಕಾಸ್ಟಿಂಗ್ ಮಾಡಿದ್ರಿಂದ ಭಯದಲ್ಲಿ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ. ಈ ಸಾರಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನ ಕೆಟ್ಟದಾಗಿ ಮಾಡಿದ್ದಾರೆ. ಮೊದಲು ಶಿಕ್ಷಕರ ಕೊರತೆ ನೀಗಿಸಿ ಅಂತ ಸುರೇಶ್ ಕುಮಾರ್ ಈ ಸಂದರ್ಭದಲ್ಲಿ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. 3 ಎಕ್ಸಾಮ್ ಮಾಡಿ ಆ ಮಕ್ಕಳಿಗೂ ಆ ಸೀರಿಯಸ್ ನಾವೇನ್ ಕಡಿಮೆ ಅಂತ ಎಸ್ಎಸ್ಎಲ್ಸಿ ಎಕ್ಸಾಮ್ ಯಾವ ರೀತಿ ಮಾಡಬಾರದು ಅನ್ನೋದಕ್ಕೆ ಮೊನ್ನೆ ನಡೆದ ಎಸ್ಎಲ್ಸಿ ಎಕ್ಸಾಮ್ ಇಡೀ ರಾಜ್ಯ ಇಡೀ ದೇಶಕ್ಕೆ ಒಂದು ಒಳ್ಳೆ ಉದಾಹರಣೆ, ಬಹಳ ಒಂದು ಒಳ್ಳೆ ಉದಾಹರಣೆ. ಈ ಸಾಧು ಅಂತ 1 ವರ್ಷಕ್ಕೆ 3 ಎಕ್ಸಾಮ್ ಬೇರೆ, ಪ್ರತಿದಿನ ಒಂದು ಎಕ್ಸಾಮ್ ಮಾಡಿದ್ರೆ ಒಳ್ಳೇದಯ ಅಂತ ಅನ್ಸೋ ಸ್ಥಿತಿಗೆ ಬರ್ತಾ ಇದೆ. 3 ಎಕ್ಸಾಮ್ ಮಾಡಿ ಆ ಮಕ್ಕಳಿಗೂ ಆ ಸೀರಿಯಸ್ನೆಸ್ ಹಾಳು ಮಾಡ್ತಾರೆ, ಮಕ್ಕಳಲ್ಲಿ ಆತಂಕ ಜಾಸ್ತಿ ಮಾಡ್ತಾರೆ, ಇಡೀ ವರ್ಷ ಪರೀಕ್ಷೆನೇ ಮಾಡ್ತಾ ಕೂತ್ಕೊಳ್ತಾರೆ. ಅದಕ್ಕೆ ಇದುವರೆಗೂ ಕೂಡ ತಾತ್ವಿಕವಾಗಿ 3 ಎಕ್ಸಾಮ್ ಯಾಕೆ ಮಾಡಬೇಕು, ಇದರಿಂದ ಏನ್ ಲಾಭ, ಇದು ಏನ್ ಪ್ರಯೋಜನ, ಯಾವ ಶಿಕ್ಷಣ ತಜ್ಞ ಹೇಳಿದ ಇದನ್ನ ಹೇಳಲ್ಲ. ಒಂದು ವೆಬ್ ಕಾಸ್ಟಿಂಗ್ ಅಂತ ಮಾಡೋದು, ಏನು ಮಕ್ಕಳು ಕ್ಯಾಮೆರಾ ಮುಂದೆ ಕೂತ್ಕೊಂಡು ಬರೆಯೋದು, ಅದೇ ಸಿಡಿ ತರನೇ ನಾವು ಮಕ್ಕಳು ಅಕ್ರಮ ತಡಿತೀವಿ ಅಂತ. ಅಂದ್ರೆ ಬರೋರೆಲ್ಲರೂ ಕೂಡ ಕಾಪಿನೇ ಹೊಡಿತಾರೆ ಅಂತ ವಿಶ್ವಾಸ ಇರೋದು. ಅಂದ್ರೆ ಮುಂಚೆಯಿಂದಲೂ ಕೂಡ ಎಕ್ಸಾಮಿನೇಷನ್ ಸೂಪರ್ಡೆಂಟ್ ಅಂತ ಇರ್ತಾನೆ, ಎಕ್ಸಾಮಿನೇಷನ್ ಹಾಲ್ ಸೂಪರ್ಡೆಂಟ್ ಅಂತ ಇರ್ತಾನೆ, ಅವನ್ ಕೇರ್ ತಗೊಳ್ಬೇಕು. ಇವ್ರು ವೆಬ್ ಕಾಸ್ಟಿಂಗ್ ಮುಖಾಂತರ ಕೂಡಿಸಿ ಇದೊಂಥರ ಎಲ್ಲೆಲ್ಲೋ ಕ್ಯಾಮ್ರಾ ಇಟ್ಬಿಟ್ಟು ರೆಕಾರ್ಡ್ ಮಾಡ್ತಾರಲ್ಲ, ಆ ರೀತಿ ಒಂದು ಪ್ರಸಂಗ ಆಯಿತು. ಬಹಳ ಬೇಜಾರಾಗುತ್ತೆ. ಪುನಃ ಏನಾಯ್ತು, ಫಲಿತಾಂಶ 30% ಕಡಿಮೆ ಆಗುತ್ತೆ.